ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ಗೌಡ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ಎಲ್ಲಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಗೊತ್ತಾ? ನಮ್ಮ ಅಕ್ಕವ್ರ ಮನೆಯಲ್ಲಿದ್ದೀವಿ. ಎಲ್ಲಿ ಅಂತ ಅಂದರೆ ಬ್ಯಾಂಗ್ಳೂರಲ್ಲಿ. ನೆನ್ನೆನೇ ಬಂದ್ವಿ ಬ್ಯಾಂಗ್ಳೂರಿಗೆ. ಆ್ಯಕ್ಚುಲಿ ನಿನ್ನೆ ಟ್ರಾವೆಲಿಂಗ್ ಮಾಡಿದ್ರಿಂದ ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕಾಗಿರಲಿಲ್ಲ. ಬೆಳಿಗ್ಗೆಯಿಂದ ನಿದ್ದೆ ಅಂತ ರೆಸ್ಟ್ ಮಾಡೋದೇ ಆಗೋಯ್ತು. ಅದಕ್ಕೆ ಇವಾಗ ಶನಿವಾರ ಸಂಜೆ 6:30 ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವಾಗ ತಿನ್ನೋಕ್ಕೆ ಸ್ನ್ಯಾಕ್ಸ್ಗೆ ಅಂತ ಹೇಳ್ಬಿಟ್ಟು ಮೋಮೋಸ್ ರೆಡಿ ಮಾಡ್ತಿದ್ದಾರೆ. ಅದು ರೆಸಿಪಿ ಎಲ್ಲ ಏನೂ ತೋರಿಸೋಕ್ಕಾಗಲ್ಲ, ಆಲ್ರೆಡಿ ಎಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ. ಇವತ್ತು ನಾಳಿದ್ದು ವ್ಲಾಗ್ನ ಹಂಗೆ ಕಂಟಿನ್ಯೂ ಮಾಡ್ತೀನಿ. ಮಂಡ್ಯ ಹೋಗೋವರೆಗೂ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಯಾವಾಗಾಗುತ್ತೋ ಆವಾಗ ಈ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಇವಾಗ ಏನು ಮಾಡ್ತಿದ್ವಿ ಅಂತಂದರೆ ಆ್ಯಸ್ ಯೂಶುವಲ್ ಯಾವ ಏರಿಯಾ ಅಂತ ಏರಿಯಾ ಎಲ್ಲ ಹೇಳ್ತೀಯಾ? ನಿಮ್ಮ ಮನೆಗೆ ಯಾರಾದರೂ ಬಂದ್ಬಿಟ್ರೆ ಪರವಾಗಿಲ್ವಾ? ನೋಡಿ, ಪರವಾಗಿಲ್ವಂತೆ. ನಿಮ್ಮ ಮನೆಗೆ ಸಬ್ಸ್ಕ್ರೈಬರ್ಸ್ ಯಾರಾದರೂ ಬಂದರೆ ಪರವಾಗಿಲ್ಲ. ಇದು ನಮ್ಮ ಅಕ್ಕ ಅವ್ರ ಮನೆ. ಯಾರಿಗೆ ಜನ ಬಂದಿರೋದು? ಈ ಥರ ಇದೆ ಏರಿಯಾ. ನಮಗೆ ನಮ್ಮೂರೇ ಸರಿಪ್ಪ, ನಮ್ಮ ಮಂಡ್ಯನೇ ಸರಿ. ನಮಗೆ ಬ್ಯಾಂಗ್ಳೂರೆಲ್ಲ ಸೆಟ್ಟೇ ಆಗಲ್ಲ. ಇದು ಏನ್ ಆಟ ಆಡ್ತಿದ್ದೀರಾ? ತಟ್ಟೆಗಳು ಕೊಡಿ ಮೋಮೋಸ್ ಕೊಡಿ. ಹೆಂಗೈತೆ ಖುಷಿ ಮೋಮೋಸ್? ಹೆಂಗೈತೆ? ಫ್ರೈಡ್ ತಗೊಂಡಿಲ್ಲ, ಸ್ಟೀಮ್ ಮೋಮೋಸ್ ತಿಂತ ಇದ್ದೀನಿ. ಹಾಯ್ ಮಾಡಿ. ಯಾವ ಡಾಕ್ಟ್ರು ನೀವು? ಸೆತಸ್ಕೋಪ್ ಹಾಕೊಂಡಿದ್ದೀರ, ಕನ್ನಡಕ ಉಲ್ಟಾ ಹಾಕೊಂಡಿದ್ದೀರಾ ಡಾಕ್ಟರ್. ಹತ್ರ ಕೂತ್ಕೊಳ್ಳಿ, ಹತ್ರಕ್ಕೆ. ರೆಡಿ? 1 2 3 ಗೋ ಗೋ. ಭೂವಿನ ಫಸ್ಟು. ಬನ್ನಿ ಲಾಲಿ ಫಸ್ಟ್. ಸ್ಟ್ರೀಟ್ ಶಾಪಿಂಗ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಭಾನುವಾರ ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಮಲ್ಲೇಶ್ವರಂಗೆ ಶಾಪಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ. ಬಟ್ ಹೊರಟ ಮೇಲೆ ನಾನು ವೀಡಿಯೋ ಮಾಡ್ಕೊಳ್ಳೋದೇ ಮರ್ತೋಗ್ಬಿಟ್ಟಿದ್ದೀನಿ. ಶಾಪಿಂಗ್ ಅಂದರೆ ಮಲ್ಲೇಶ್ವರಂಗೆ ಹೋಗಿ ಎಷ್ಟೊತ್ತಾದಮೇಲೆ ನೆನಪಾಯಿತು ನನಗೆ ವೀಡಿಯೋಸ್ ಮಾಡ್ಕೋಬೇಕಂತ. ಆಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಆಲ್ಮೋಸ್ಟ್ ಅರ್ಧ ಶಾಪಿಂಗ್ ಮುಗ್ದೋಗಿತ್ತು ನಮ್ಮದು. ಆವಾಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಕಾಫಿ ಡೇ ಇತ್ತು, ಅಲ್ಲಿ ಕಾಫಿ ಕುಡಿಯೋಣ, ಕಾಫಿ ಸ್ಮೆಲ್ಗೆ ಕಾಫಿ ಕುಡಿಯೋಣ ಅಂತ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಾಫಿ ಕುಡಿತಾ ಇದ್ದೀವಿ. ಆ್ಯಕ್ಚುಲಿ ಅರ್ಧ ಮುಂಚೆನೇ ಕಬ್ಬಿನ ಜ್ಯೂಸು ಅದೆಲ್ಲ ಕುಡಿದ್ಬಿಟ್ಟಿದ್ವಿ. ಅಂದರೆ ಆಲ್ಮೋಸ್ಟ್ ಒಂದು 1.5 ಅವರ್ ಆದಮೇಲೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಮತ್ತೆ ಹೋಗ್ಬಿಟ್ಟಿದ್ದೀನಿ ನಾನು ವೀಡಿಯೋಸ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಅದಾದಮೇಲೆ ಆಲ್ಮೋಸ್ಟ್ ಶಾಪಿಂಗ್ ಮುಗಿತಾ ಬಂದಿತ್ತು. ಲಾಸ್ಟ್ ಎಂಡಿಂಗಲ್ಲಿ ನಾನು ವೀಡಿಯೋಸ್ನ ಮಾಡ್ಕೊಂಡಿರೋದು. ಆ್ಯಕ್ಚುಲಿ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದು ಚಿಕ್ಕಪೇಟೆಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಬಟ್ 3 ಟೈಮ್ಸ್ ನಾವು ಚಿಕ್ಕಪೇಟೆಗೆ ಹೋಗಿದ್ದೀವಿ. ಬಟ್ ಬೇಡ, ಬೇರೆ ಎಲ್ಲಾದರೂ ಹೋಗೋಣ ಅಂತ ಹೇಳ್ಬಿಟ್ಟು ಮಲ್ಲೇಶ್ವರಂಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಮಲ್ಲೇಶ್ವರಂಗೆ ಬಂದ್ವೋ, ಆಲ್ಮೋಸ್ಟ್ ಶಾಪಿಂಗ್ ಎಲ್ಲ ಮುಗೀತು. ಅದಾದಮೇಲೆ ಗೋಲ್ಗುಪ್ಪ ತಿನ್ನಬೇಕು ಅಂತ ಹೇಳ್ಬಿಟ್ಟು ಬಂದ್ವಿ. ಅಂದರೆ ತುಂಬ ಸ್ಟಾಲ್ಸ್ಗಳಿದೆ ಅಲ್ಲಿ. ಯಾವುದ್ರಲ್ಲಿ ಏನು ತೊಗೊಳ್ಳೋದು ಅಂತಲೇ ಗೊತ್ತಾಗಲ್ಲ. ಆ್ಯಕ್ಚುಲಿ ನಾನು ಏನು ಶಾಪಿಂಗ್ ಮಾಡಲಿಲ್ಲ. ನನಗೊಂದು ಶೂ ಬೇಕಿತ್ತು ಅಂತ ಹೇಳ್ಬಿಟ್ಟು ಒಂದು ಪೇರ್ ಶೂ ತೊಗೊಂಡೆ ಅಷ್ಟೇ. ಶೂ ತೊಗೊಂಡೆ ಮತ್ತು ಒಂದು ಬ್ರೇಸ್ಲೆಟ್ ತೊಗೊಂಡೆ. ನಾನೇನು ಜಾಸ್ತಿ ಶಾಪಿಂಗ್ ಮಾಡಿಲ್ಲ. ನಮ್ಮ ಸಿಸ್ಟರ್ಸ್ ಎಲ್ಲ ತೊಗೊಂಡ್ರು. ಅವರು ಡ್ರೆಸ್ಸಸ್ಸು, ನನಗೇನು ಅಷ್ಟೊಂದು ಡ್ರೆಸ್ಸಸ್ ಎಲ್ಲ ಏನು ಇಷ್ಟ ಆಗಲಿಲ್ಲ ಅಲ್ಲಿ.
ಅಂದರೆ ಅರೌಂಡ್ ಪ್ರೈಸ್ ನೋಡಿದ್ರೆ ಅಂದರೆ ಸೇಮೇ ಇದೆ. ನನಗೆ ಆನ್ಲೈನಲ್ಲೇ ನಂಗೆ ಕಂಫರ್ಟಬಲ್ಲು ನಂಗೆ ಶಾಪಿಂಗ್ ಮಾಡೋಕ್ಕೆ. ನನಗೆ ಸ್ಟ್ರೀಟಲ್ಲೂ ಶಾಪಿಂಗ್ ಮಾಡ್ತೀನಿ, ಬಟ್ ಅಷ್ಟೊಂದು ಕಂಫರ್ಟಬಲ್ ಅಂದರೆ ನನಗೆ ಯಾವುದು ಅಷ್ಟೊಂದು ಇಷ್ಟ ಆಗಲಿಲ್ಲ, ನಾನೇನೂ ತೊಗೊಳ್ಳಿಲ್ಲ. ಬ್ಯಾಂಗ್ಳೂರಲ್ಲಿ ಸುಮಾರು ಕಡೆ, ಚಿಕ್ಕಪೇಟೆ, ಮಲ್ಲೇಶ್ವರಂ, ಇನ್ನು ಸುಮಾರು ಕಡೆ ಎಲ್ಲ ಪ್ರಾಡಕ್ಟ್ಗಳೆಲ್ಲ ಕಮ್ಮಿಗೆ ಸಿಗುತ್ತೆ ಅಂತ ಹೇಳ್ತಾರೆ. ಅಂದರೆ ಹೋಲ್ಸೇಲಲ್ಲಿ ತೊಗೊಂಡ್ರೆ ಕಮ್ಮಿಗೆ ಸಿಗ್ಬೋದೇನೋ, ಬಟ್ ಈ ಥರ ನಾವು ರೀಟೇಲ್ ಶಾಪಿಂಗ್ ಮಾಡೋಕ್ಕೆ ಹೋದಾಗ ನನಗೇನು ಅಷ್ಟೊಂದು ಪ್ರೈಸ್ ಕಮ್ಮಿ ಇದೆ, ಡಿಫ್ರೆನ್ಸ್ ಇದೆ ಅಂತ ಏನು ಅನಿಸ್ಲಿಲ್ಲ. ಓಕೆ ಇತ್ತು ಅಷ್ಟೇ. ನನಗೆ ಡ್ರೆಸ್ಸಸ್ ಎಲ್ಲ ಏನೂ ಇಷ್ಟ ಆಗಲಿಲ್ಲ, ಸೊ ನಾನೇನು ತೊಗೊಳ್ಳಿಲ್ಲ. ಬಟ್ ಫ್ರೂಟ್ಸ್ ಎಲ್ಲನೂ ತುಂಬ ಕಾಸ್ಟ್ಲಿ ಇದೆ. ನಮ್ಮ ಮಂಡ್ಯದಲ್ಲೇ ಈಗ ನೇರಳೆ ಹಣ್ಣು ಸೀಸ್ನಲ್ ಫ್ರೂಟ್ ಅಲ್ವಾ, ನೇರಳೆ ಹಣ್ಣೇ ಮಂಡ್ಯದಲ್ಲೇ 1/4 kg 100 ರೂಪೀಸ್ ಇದ್ದರೆ ಬ್ಯಾಂಗ್ಳೂರಲ್ಲಿ 150 ರೂಪೀಸ್ ಇದೆ. ಅದು ಮಾತ್ರ ತುಂಬ ಜಾಸ್ತಿ ಅಂತ ಅನ್ನಿಸ್ತು. ಮತ್ತು ಇನ್ನೊಂದು ಹಳಸನೆ ಹಣ್ಣು ತೊಗೊಂಡ್ವಿ ನಾವು, ಬಟ್ ಇಲ್ಲೆಲ್ಲ 20 ರೂಪೀಸ್ಗೆ 5 ಪೀಸಸ್ ಕೊಡ್ತಾರೆ ಹಲಸಿನ ಹಣ್ಣು. ಬಟ್ ಬ್ಯಾಂಗ್ಳೂರಲ್ಲಿ 12 ಪೀಸಸ್ಗೆ 100 ರೂಪೀಸ್ ಕೊಟ್ಟು ನಾವು ಹಲಸಿನ ಹಣ್ಣು ತಿಂದಿದ್ದು ಅದೇ ಫಸ್ಟ್ ಟೈಮ್ ಅನಿಸುತ್ತೆ. ಅಷ್ಟು ದುಡ್ಡು ಕೊಟ್ಟು ಹಲಸಿನ ಹಣ್ಣು ತಿಂದಿರೋದು. ಹಳ್ಳಿಗಳ ಕಡೆ ಎಲ್ಲ, ನಮ್ಮೂರ ಕಡೆ ಎಲ್ಲ ಹೋದರೆ ಫ್ರೀಯಾಗಿ ಸಿಗುತ್ತೆ, ಅದೊಂದು ಜಾಸ್ತಿ ಅಂತ ಅನ್ನಿಸ್ತು. ಬೆಂಗಳೂರಂತೂ ತುಂಬ ಕಾಸ್ಟ್ಲಿ ಅಪ್ಪ. ನಮಗಂತೂ ಬೆಂಗಳೂರು ಅಡ್ಜಸ್ಟೇ ಆಗೋಲ್ಲ. ಬೆಂಗಳೂರಲ್ಲಿರೋರಿಗೆ ಬೆಂಗಳೂರು ಅಡ್ಜಸ್ಟ್ ಆಗ್ಬೋದು, ಬಟ್ ನಮಗೆ ಅಡ್ಜಸ್ಟ್ ಆಗಲ್ಲ ಅಂತ ನನಗನ್ಸಿದ್ದು. ಮಲ್ಲೇಶ್ವರಮಲ್ಲಿ ಶಾಪಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಮತ್ತು ಚಿಕ್ಕಪೇಟೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಟೈಮ್ ಆಗೋಗಿತ್ತು, 5 ಏನೋ ಆಗೋಗಿತ್ತು ಆವಾಗಲೇ ಟೈಮು. ನಾನು ಮಲ್ಲೇಶ್ವರಂಗೆ ಹೋಗ್ತೀವಿ ಅಂತ ಪ್ಲ್ಯಾನ್ ಮಾಡಿದಾಗ ನನ್ನ ತಲೆಯಲ್ಲಿ ಬಂದಿದ್ದು ಒಂದೇ, ಒನ್ ಜಾಯಿಂಟ್ ಕನ್ನಡ ವಿನಯ್ ಬ್ರೋ ಸಿಗ್ಬೋದೇನೋ ಅಂತ ಅಂದ್ಕೊಂಡು ಹೋಗಿದ್ದೆ. ಅಂದರೆ ಅವ್ರು ಆಲ್ಮೋಸ್ಟ್ ಮಲ್ಲೇಶ್ವರಮಲ್ಲೇ ವೀಡಿಯೋಸ್ ಮಾಡ್ತಿರ್ತಾರೆ, ಸಿಗ್ಬೋದು ಬಟ್ ಸಿಗಲಿಲ್ಲ. ಸೊ ಟೈಮ್ ಆಗಿತ್ತು ಅಂತ ಹೇಳಿಬಿಟ್ಟು ಮನೆಗೆ ಬಂದ್ವಿ. ಭೂಮಿ ನೀನು ಅಳಲ್ವಾ ನಿಮ್ಮ ಅಮ್ಮ ಇಲ್ಲ ಅಂದ್ರೆ? ಅದು ತಗೊಂಡ ಸರನಾ 150ನಾ? ಅಮ್ಮನ ಅಂತ ತಗೊಂಡೆ. ನಿಮ್ಗೆಲ್ಲರಿಗೂ ಒಂದು ಗಿಫ್ಟ್ ಐತೆ, ವೇಟ್ ಮಾಡಿ ತೋರ್ಸು, ವೇಟ್ ಮಾಡಿ. ಒಂದು ಗಿಫ್ಟ್ 150 ಏನಿರ್ಬೋದು ಕಂಡಿಡಿ ಅಮ್ಮ. ಚೆನ್ನಾಗೈತೆ. ಎಷ್ಟು ಫಸ್ಟ್ ಇನ್ನಿಂಗ್ಸ್ 23? ಈಗ RCB ಬ್ಯಾಟಿಂಗಾ? ಎಲ್ಲಾರ್ದು 3 ಜನದ RCB 223 ಹೊಡೆದವ್ರ? RCB ಗೆಲ್ತಾರ? ನಿಜ? ನೋಡೋಣ. ಇನ್ನೇನ್ ತಂದ್ರಿ? 50 ರೂಪಾಯಿ ಅದು 100 ಗ್ರಾಮ್. ಮಮ್ಮಿ ಅದು ಕೈಗೆ ಹಾಕೊಳಕ್ ಕೊಡಿಲೆ. ವಾವ್ ಪಾಪು ತೋರ್ಸು ವಾಚು. ಬ್ಯಾಂಗ್ಳೂರಲ್ಲಿ ಸಕ್ಸಸ್ಫುಲಿ 4 ಡೇಸ್ ಕಂಪ್ಲೀಟ್ ಮಾಡಾಯಿತು. ಇನ್ನೇನಿದ್ರು ಮಂಡ್ಯ ಕಡೆ ಹೊರಡಬೇಕು. ಮಂಡ್ಯ ಹೊರಡೋಕ್ಕೆ ಅಂತ ಹೇಳ್ಬಿಟ್ಟು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಕೊಂಡು ರೆಡಿ ಆಗ್ತಿದ್ದೀವಿ. ಬ್ಯಾಂಗ್ಳೂರ್ ವೆದರ್ ಯಾವ ಥರ ಇರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಬೆಳಗ್ಗೆ ಬಿಸಿಲಿರುತ್ತೆ, ಸಂಜೆ ಮಳೆ ಬರುತ್ತೆ. ಈ ನನ್ನ ಪುಟಾಣಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್.